ಸ್ನೇಹಿತರೆ ನಮಸ್ತೆ. ನೀತಿ ಮೀಡಿಯಾಗೆ ಪ್ರೀತಿಯ ಸ್ವಾಗತ. ಗೆಳೆಯರೇ, ಯಾವುದೇ ಭಯ ಮತ್ತು ಒಲವು ಇಲ್ಲದೆ ಆದೇಶಗಳನ್ನು ನೀಡುವುದನ್ನು ಮುಂದುವರಿಸುತ್ತೇನೆ. ಅಲಹಾಬಾದ್ ಹೈಕೋರ್ಟ್ನ ಲಕ್ನೋ ಪೀಠದ ನ್ಯಾಯಮೂರ್ತಿಗಳಾಗಿದ್ದ ಡಿ.ಕೆ. ಸಿಂಗ್ ಅವರು ತಮ್ಮ ವರ್ಗಾವಣೆಯ ಬೀಳ್ಕೊಡುಗೆ ಸಮಾರಂಭದಲ್ಲಿ ಆಡಿದ ಮಾತಿದು. ಹೌದು, ಉತ್ತರ ಪ್ರದೇಶದ ಜಂಗಲ್ ರಾಜ್ ಮಾಫಿಯಾ ಮಟ್ಟ ಹಾಕುವಲ್ಲಿ ಪ್ರಮುಖ ಪಾತ್ರ ವಹಿಸಿದ ಕುಖ್ಯಾತ ಗ್ಯಾಂಗ್ಸ್ಟರ್ ಅತೀಕ್ ಅಹ್ಮದ್ ಕ್ರೂರ ಸಾಮ್ರಾಜ್ಯವನ್ನು ಕುಟ್ಟಿ ಪುಡಿ ಮಾಡುವಂತಹ ದಿಟ್ಟ ಆದೇಶಗಳನ್ನು ಬರೆದ ಜಸ್ಟಿಸ್ ದಿನೇಶ್ ಕುಮಾರ್ ಸಿಂಗ್ ಅಂದು ಆಡಿದ ಮಾತಿನಂತೆಯೇ ಇಂದಿಗೂ ಈ ಕ್ಷಣಕ್ಕೂ ನಡೆದುಕೊಳ್ಳುತ್ತಿದ್ದಾರೆ. ಕರ್ನಾಟಕವೇ ತಿರುಗಿ ನೋಡುವಂತಹ ಖಡಕ್ ನ್ಯಾಯವನ್ನು ಎತ್ತಿಡಿಯುವ ಮೂಲಕ ಕರುನಾಡಿನಲ್ಲಿ ಸಂಚಲನ ಮೂಡಿಸಿದ್ದಾರೆ. ನ್ಯಾಯಾಂಗದ ಬಗ್ಗೆ ವಿಶ್ವಾಸ ಮರುಕಳಿಸುವಂತೆ ಮಾಡಿದ್ದಾರೆ. ನ್ಯಾಯದೇವತೆಯ ಬಗೆಗಿನ ನಂಬಿಕೆ ಎತ್ತಿಡಿಯುವ ನ್ಯಾಯಾಧೀಶರ ಸಾಲಿಗೆ ಸೇರಿದ್ದಾರೆ. ನೈಸ್ ಯೋಜನೆ ವಿಚಾರದಲ್ಲಿ ಮೊಟ್ಟ ಮೊದಲ ಬಾರಿಗೆ ನ್ಯಾಯಾಲಯವೊಂದು ಕಟುವಾದ ಆದೇಶ ನೀಡಿದೆ. ಇದೊಂದು ಅತಿ ದೊಡ್ಡ ಹಗರಣ ಎಂದು ಉಲ್ಲೇಖಿಸಿದೆ. ಯೋಜನೆ ಹೆಸರಿನಲ್ಲಿ ಭೂಮಿ ಕಳೆದುಕೊಂಡು ಪರಿಹಾರವೂ ಸಿಗದೆ ದಶಕಗಳಿಂದ ನೋವುಂಡಿದ್ದ ರೈತರ ಜಮೀನಿನ ಅಧಿಸೂಚನೆ ರದ್ದುಪಡಿಸುವ ಮೂಲಕ ನೊಂದವರಿಗೆ ನ್ಯಾಯ ಒದಗಿಸಿದೆ. ಇಡೀ ಒಂದು ತಲೆಮಾರಿನ ಜೀವನೋಪಾಯವನ್ನು ದೋಚಲಾಗಿರುವ ಈ ಹಗರಣದ ಬಗ್ಗೆ ಸ್ವತಂತ್ರ ತನಿಖೆಯಾಗಬೇಕು. ನೈಸ್ ಸಂಸ್ಥೆ ಹಣಕಾಸು ವಹಿವಾಟಿನ ಬಗ್ಗೆ ಫೋರೆನ್ಸಿಕ್ ಆಡಿಟ್ ನಡೆಯಬೇಕು ಎಂದು ಗಟ್ಟಿ ಅಭಿಪ್ರಾಯ ವ್ಯಕ್ತಪಡಿಸುವ ಮೂಲಕ ನೈಸ್ ಹಗರಣದ ಆಳ ಅಗಲವನ್ನು ತೆರೆದಿಟ್ಟಿದೆ. ಈ ಆದೇಶದ ಹಿಂದಿರುವುದು ಖಡಕ್ ನ್ಯಾಯಮೂರ್ತಿ ಡಿ.ಕೆ. ಸಿಂಗ್ ಅವರ ಟ್ರ್ಯಾಕ್ ರೆಕಾರ್ಡೇ ಅಂಥದ್ದು. ಅವರಿದ್ದಲ್ಲಿ ನ್ಯಾಯ, ಅವರೆದ್ದು ಪೀಠಕ್ಕೆ ಬಂದರೆ ಜಸ್ಟಿಸ್ ಡಿಲೇವರ್ಡ್. ನಿಮಗೆ ಗೊತ್ತಿರಲಿ, ಹಗರಣಗಳ ಉತ್ತವಾಗಿರುವ ನೈಸ್ ಯೋಜನೆಯ ಬಗ್ಗೆ ಕೆಳ ಹಂತದ ಕೋರ್ಟ್ಗಳಿಂದ ಹಿಡಿದು ಸರ್ವೋಚ್ಚ ನ್ಯಾಯಾಲಯದವರೆಗೂ ನೂರಾರು ಪ್ರಕರಣಗಳು ದಾಖಲಾಗಿವೆ. ಇಡೀ ಯೋಜನೆ ಹಾಗೂ ಸರ್ಕಾರ ಕಾನೂನು ಸುಳಿಯಲ್ಲಿ ಸಿಕ್ಕಿಬಿದ್ದಿದೆ. ನೈಸ್ ಬಗ್ಗೆ ನಿಜಾಂಶ ಯಾರೇ ಮಾತನಾಡಿದರೂ ಅವರ ಮೇಲೆ ಆ ಸಂಸ್ಥೆ ಮಾನನಷ್ಟ ಪ್ರಕರಣ ದಾಖಲಿಸಿದೆ. ಯಾರು ಕೆಮ್ಮಿದರೂ ಅವರ ಮೇಲೆ ಕೇಸು ಹಾಕಿದೆ. ಅದೇನು ಕಥೆಯೋ ಏನೋ, ಯಾವ ಪ್ರಕರಣದಲ್ಲೂ ನೈಸ್ ಸಂಸ್ಥೆ ವಿರುದ್ಧ ಕೋರ್ಟ್ ಆದೇಶಗಳು ಬಂದಿಲ್ಲ. ಮಾಧ್ಯಮವೊಂದರಲ್ಲಿ ನೈಸ್ ಅಕ್ರಮದ ಬಗ್ಗೆ ಮಾತನಾಡಿದರು ಎಂಬ ಕಾರಣಕ್ಕೆ ಖ್ಯಾತಿ ನಷ್ಟ ಪ್ರಕರಣದಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರಿಗೆ ಸೆಷನ್ಸ್ ಕೋರ್ಟ್ 2 ಕೋಟಿ ರು ದಂಡ ವಿಧಿಸಿತ್ತು. ಯಾರೇಕೆ? ಈಗಿನ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಮಾಧ್ಯಮ ಸಲಹೆಗಾರರಾಗಿರುವ ಪಿ. ತ್ಯಾಗರಾಜ್ ತಾವಿದ್ದ ಪತ್ರಿಕೆಗೆ ದೇವೇಗೌಡರ ಸುದೀರ್ಘ ಸಂದರ್ಶನ ಮಾಡಿ ನೈಸ್ ಊರಣ ಬಗೆದು ಬಯಲಿಗಿಟ್ಟಿದ್ದಕ್ಕೆ ಆ ಪತ್ರಿಕೆಯ ಜೊತೆಗೆ ತಾವು ಪ್ರಕರಣ ಎದುರಿಸುವಂತಾಗಿತ್ತು. ಈ ಕಾರಣಕ್ಕೆ ಮಾಧ್ಯಮಗಳು ನೈಸ್ ಸಹವಾಸವೇ ನಮಗೆ ಬೇಡ ಎನ್ನುವಂತಾಗಿತ್ತು. ಆ ರೀತಿ ನ್ಯಾಯಾಂಗ ಮತ್ತು ಮಾಧ್ಯಮ ರಂಗ ಒಂದು ರೀತಿ ಮೂಕ ಪ್ರೇಕ್ಷಕರಾಗಿ ಉಳಿಯುವಂತಹ ಭಯದ ವಾತಾವರಣ ಸೃಷ್ಟಿಸಲಾಗಿತ್ತು. ಆದರೆ ಭಯ ಎಂಬ ಪದವನ್ನು ತಮ್ಮ ವೃತ್ತಿ ಬದುಕಿನ ಡಿಕ್ಷನರಿಯಿಂದ ಕಿತ್ತೆಸೆದಿರುವ ಡಿ.ಕೆ. ಸಿಂಗ್ ಮೊಟ್ಟ ಮೊದಲ ಬಾರಿಗೆ ನೈಸ್ ನಡೆಸಿರುವುದು ಮಹಾ ಹಗರಣ ಎಂದು ಸೀಲ್ ಒತ್ತಿದ್ದಾರೆ. ರೈತರ ಪರ ತೀರ್ಪು ಬರೆದಿದ್ದಾರೆ. ಉತ್ತರ ಪ್ರದೇಶದ ಮಾಫಿಯಾ ಮಟ್ಟ ಹಾಕುವ ಆದೇಶಗಳನ್ನು ನೀಡಿ ಅಲ್ಲಿ ಖ್ಯಾತರಾಗಿದ್ದ ಜಸ್ಟಿಸ್ ಈಗ ಕರ್ನಾಟಕದಲ್ಲಿ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಹಾಗಾದರೆ ಯಾರು ಈ ಜಸ್ಟಿಸ್ ಡಿ.ಕೆ. ಸಿಂಗ್? ಉತ್ತರ ಪ್ರದೇಶದಲ್ಲಿ ಅವರು ಕುಖ್ಯಾತ ಗ್ಯಾಂಗ್ಸ್ಟರ್ ಅತೀಕ್ ಅಹ್ಮದ್ ಹಾಗೂ ಜಂಗಲ್ ರಾಜ್ ಮಾಫಿಯಾ ಮಟ್ಟ ಹಾಕಿದ್ದು ಹೇಗೆ? ಕರ್ನಾಟಕ ಹೈಕೋರ್ಟ್ ನ್ಯಾಯಾಧೀಶರಾಗಿ ಡಿ.ಕೆ. ಸಿಂಗ್ ಅವರು ನೀಡುತ್ತಿರುವ ತೀರ್ಪುಗಳು ಪಟ್ಟಭದ್ರರ ಬುಡಕ್ಕೆ ಬೆಂಕಿ ಬೀಳುವಂತೆ ಮಾಡಿರುವುದೇಕೆ? ಡಿ.ಕೆ. ಸಿಂಗ್ ಅವರ ಮೇಲೆ ಒತ್ತಡ ತರಲು ನಡೆಯುತ್ತಿರುವ ಕುತಂತ್ರಗಳು ಏನು? ಈ ಎಲ್ಲವನ್ನೂ ವಿಸ್ತೃತವಾಗಿ ಹೇಳುತ್ತೇನೆ. ರೋಚಕವಾಗಿರುವ ನ್ಯಾಯಾಂಗದ ಘನತೆ ಎತ್ತಿ ಹಿಡಿಯುತ್ತಿರುವ ನ್ಯಾಯಾಧೀಶರ ಡೇರಿಂಗ್ ಹೆಜ್ಜೆ ಗುರುತುಗಳಿರುವ ಈ ವಿಡಿಯೋವನ್ನು ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ. ಅದಕ್ಕೂ ಮುನ್ನ ತಮ್ಮಲ್ಲೊಂದು ಮನವಿ, ನೀವು ನೀತಿ ಮೀಡಿಯಾ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ಈಗಲೇ ಮಾಡಿ, ನಮ್ಮನ್ನು ಬೆಂಬಲಿಸಿ, ಪ್ರೋತ್ಸಾಹಿಸಿ. ಸ್ನೇಹಿತರೆ, ಜಸ್ಟಿಸ್ ದಿನೇಶ್ ಕುಮಾರ್ ಸಿಂಗ್ ಉತ್ತರ ಪ್ರದೇಶ ಮೂಲದವರು. ಲಕ್ನೋದ ಮಧ್ಯಮ ವರ್ಗದ ಕುಟುಂಬದಲ್ಲಿ ಜನಿಸಿದರು. ತಂದೆ ಗುರುಪ್ರಸಾದ್ ಸಿಂಗ್, ತಾಯಿ ಫೂಲ್ ಕನ್ವರ್. ಹರೀಂಪುರ್, ಝಾನ್ಸಿಯಲ್ಲಿ ಓದಿದ ಡಿ.ಕೆ. ಸಿಂಗ್ ಅಲಹಾಬಾದ್ ವಿಶ್ವವಿದ್ಯಾಲಯದಿಂದ ಕಾನೂನು ಪದವಿ, ದೆಹಲಿ ವಿವಿಯಿಂದ ಸ್ನಾತಕೋತ್ತರ ಪದವಿ ಪಡೆದರು. 1993ರಲ್ಲಿ ದೆಹಲಿ ಬಾರ್ ಕೌನ್ಸಿಲ್ನಲ್ಲಿ ವಕೀಲರಾಗಿ ಸೇರಿಕೊಂಡು ಅಲಹಾಬಾದ್ ಹೈಕೋರ್ಟ್, ನಂತರ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಾಕ್ಟೀಸ್ ಮಾಡಿದರು. ಉತ್ತರ ಪ್ರದೇಶ ಮತ್ತು ಜಾರ್ಖಂಡ್ನ ಹೆಚ್ಚುವರಿ ಅಡ್ವೊಕೇಟ್ ಜನರಲ್ ಆಗಿಯೂ ಸೇವೆ ಸಲ್ಲಿಸಿದರು. 2017ರಲ್ಲಿ ಅಲಹಾಬಾದ್ ಹೈಕೋರ್ಟ್ನ ಹೆಚ್ಚುವರಿ ನ್ಯಾಯಾಧೀಶರಾಗಿ ನೇಮಕಗೊಂಡರು. 2019ರಲ್ಲಿ ಕಾಯಂ ನ್ಯಾಯಾಧೀಶರಾದರು.
ತಮ್ಮ ಕಾನೂನು ಪರಿಣತಿ ನ್ಯಾಯ ನಿಷ್ಠುರತೆಯಿಂದ ಹೆಸರು ಮಾಡಿದರು. ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶವನ್ನು ಜಂಗಲ್ ರಾಜ್ ಮಾಡಿದ್ದ ಮಾಫಿಯಾ ಡಾನ್ಗಳನ್ನು ಸದೆಬಡಿದಿರುವುದು ದೇಶದಲ್ಲಿ ಹೆಚ್ಚು ಪ್ರಚಾರ ಪಡೆದಿದೆ. ಅದರ ಹಿಂದೆ ಡಿ.ಕೆ. ಸಿಂಗ್ ಅಂತಹ ನ್ಯಾಯಾಧೀಶರ ಖಡಕ್ ಆದೇಶಗಳಿದ್ದವು ಎಂಬುದು ಉತ್ತರ ಪ್ರದೇಶಕ್ಕೆ ಮಾತ್ರ ಗೊತ್ತಿರುವ ಸಂಗತಿ. ಧುರಂಧರ್ ಸಿನಿಮಾದಲ್ಲಿ ತೋರಿಸಿದಂತೆ ಪಾಕಿಸ್ತಾನದ ಉಗ್ರ ಸಂಘಟನೆಗಳ ಲಿಂಕ್ ಇದ್ದ, ಇಡೀ ಉತ್ತರ ಪ್ರದೇಶದ ಭೂಗತ ಲೋಕದ ಮೇಲೆ ಹಿಡಿತಾ ಹೊಂದಿದ್ದ ಗ್ಯಾಂಗ್ಸ್ಟರ್ ಹಾಗೂ ರಾಜಕಾರಣಿ ಅತೀಕ್ ಅಹ್ಮದ್ನ ಭಯ ಮತ್ತು ಪ್ರಭಾವ ಎಷ್ಟಿತ್ತು ಅಂದರೆ, ಆತನ ಪ್ರಕರಣಗಳು ತಮ್ಮ ಪೀಠಕ್ಕೆ ಬಂದರೆ ಅಲಹಾಬಾದ್ ಹೈಕೋರ್ಟ್ನ ನ್ಯಾಯಾಧೀಶರು ನಡುಗಿ ಹೋಗುತ್ತಿದ್ದರು, ವಿಚಾರಣೆಯಿಂದ ಹಿಂದೆ ಸರಿಯುತ್ತಿದ್ದರು. 16 ಜಡ್ಜ್ಗಳು ಆತನ ಜಾಮೀನು ಅರ್ಜಿ ವಿಚಾರಣೆಯಿಂದ ತಪ್ಪಿಸಿಕೊಂಡಿದ್ದರು. 100ಕ್ಕೂ ಹೆಚ್ಚು ಗಂಭೀರ ಕ್ರಿಮಿನಲ್ ಪ್ರಕರಣಗಳನ್ನು ತಲೆ ಮೇಲೆ ಹೊತ್ತಿದ್ದ ಅತೀಕ್ ಅಹ್ಮದ್ ಹೈಕೋರ್ಟ್ ನ್ಯಾಯಾಧೀಶರನ್ನೇ ಬೆದರಿಸುವಷ್ಟು ಕುಖ್ಯಾತನೂ ಪ್ರಭಾವಶಾಲಿಯೂ ಆಗಿದ್ದ. ಹೀಗಾಗಿ ಆತನ ಪ್ರಕರಣ ತಮ್ಮ ಮುಂದೆ ಬಂದರೆ ವೈಯಕ್ತಿಕ ಕಾರಣಗಳು ಮತ್ತು ತಾಂತ್ರಿಕ ಹಿನ್ನೆಲೆಗಳನ್ನು ನೀಡಿ ಜಡ್ಜ್ಗಳು ವಿಚಾರಣೆಯಿಂದ ಹಿಂದೆ ಸರಿಯುತ್ತಿದ್ದರು. ಆಗ ಉತ್ತರ ಪ್ರದೇಶದ ನ್ಯಾಯಾಂಗ ಪರಿಸ್ಥಿತಿ ಹೇಗಿತ್ತು ಎಂಬುದನ್ನು ನೀವೇ ಊಹಿಸಿಕೊಳ್ಳಿ. ಈಗಿದ್ದ ಪರಿಸ್ಥಿತಿಯಲ್ಲಿ ಅತೀಕ್ ಅಹ್ಮದ್ ಮತ್ತು ಆತನ ನಟೋರಿಯಸ್ ಗ್ಯಾಂಗಿನ ಪ್ರಮುಖರ ಪ್ರಕರಣಗಳನ್ನು ವಿಚಾರಣೆ ನಡೆಸಿ ಅವರನ್ನು ಎಡೆಮುರಿಗೆ ಕಟ್ಟಿದ್ದು ಜಸ್ಟಿಸ್ ಡಿ.ಕೆ. ಸಿಂಗ್. ಅತೀಕ್ ಅಹ್ಮದ್ ಮತ್ತು ಆತನ ಪುತ್ರ ಅಲಿ ಹಾಗೂ ಅವರ ಸಹಚರ ಮುಖ್ತಾರ್ ಅನ್ಸಾರಿ ವಿರುದ್ಧ ಹಲವಾರು ಆದೇಶಗಳನ್ನು ಹೊರಡಿಸಿದ ನಂತರ ನ್ಯಾಯಮೂರ್ತಿ ಸಿಂಗ್ ಖ್ಯಾತಿಗೆ ಪಾತ್ರರಾದರು. ಜೊತೆಗೆ ಉತ್ತರ ಪ್ರದೇಶದ ಇತರ ಅನೇಕ ಮಾಫಿಯಾ ಡಾನ್ಗಳ ವಿರುದ್ಧ ಕಠಿಣ ಆದೇಶಗಳನ್ನು ಹೊರಡಿಸಿದರು. ಇದಕ್ಕಾಗಿ ಡಿ.ಕೆ. ಸಿಂಗ್ ಅವರಿಗೆ Y+ ಶ್ರೇಣಿಯ ಭದ್ರತೆ ಒದಗಿಸಲಾಗಿತ್ತು. ಅತೀಕ್ ಅಹ್ಮದ್ ಗ್ಯಾಂಗ್ನ ಅತ್ಯಂತ ಕ್ರೂರಿ ಫರ್ಹಾನ್ ಜಾಮೀನು ರದ್ದುಗೊಳಿಸಿದ್ದ ನ್ಯಾಯಮೂರ್ತಿ ಡಿ.ಕೆ. ಸಿಂಗ್ ಸ್ಥಳೀಯ ಆಡಳಿತ ಮತ್ತು ಪೊಲೀಸರನ್ನು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿದ್ದರು. ದುಮನ್ಗಂಜ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ರಾಜ್ಯ ಸರ್ಕಾರದ ಆದೇಶ ಜಾರಿಯಲ್ಲಿಲ್ಲ. ಬದಲಾಗಿ ಭಯಾನಕ ಅಪರಾಧಿ ಅತೀಕ್ ಅಹ್ಮದ್ ಆದೇಶ ಜಾರಿಯಲ್ಲಿರುವಂತೆ ಕಾಣುತ್ತಿದೆ. ಪೊಲೀಸ್ ಪಡೆಗಿಂತ ಅತೀಕ್ ಅಹ್ಮದ್ ಸರ್ವೋಚ್ಚ ಎಂಬ ಭಾವನೆ ಮೂಡಿದೆ ಎಂದು ಅವರು ಒತ್ತಿ ಹೇಳಿದ್ದರು. 4 ಡಜನ್ಗೂ ಹೆಚ್ಚು ಕ್ರಿಮಿನಲ್ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ ಮಾಫಿಯಾ ಡಾನ್ ಮುಖ್ತಾರ್ ಅನ್ಸಾರಿಯನ್ನು ಮೊದಲ ಬಾರಿಗೆ ಶಿಕ್ಷೆಗೆ ಗುರಿಪಡಿಸಿದ ನ್ಯಾಯಮೂರ್ತಿ ಡಿ.ಕೆ. ಸಿಂಗ್ ಅವರಾಗಿದ್ದರು. ಅತೀಕ್ ಅಹ್ಮದ್ ಪುತ್ರರ ವಿರುದ್ಧ ಹಲವಾರು ಆದೇಶಗಳನ್ನು ಹೊರಡಿಸಿದರು. ಶಾಸಕ ರಾಜು ಪಾಲ್ ಕೊಲೆಯಲ್ಲಿ ಭಾಗಿಯಾಗಿದ್ದ ಅತೀಕ್ ಅಹ್ಮದ್ ಪುತ್ರ ಅಲಿ ಸಲ್ಲಿಸಿದ್ದ ಜಾಮೀನು ಅರ್ಜಿಯನ್ನು ತಿರಸ್ಕರಿಸಿದ್ದ ಸಿಂಗ್, ಅಲಿ ಸ್ವತಃ ಮಾಫಿಯಾ ಡಾನ್ ಆಗಿದ್ದಾನೆ, ಶಾಸಕರ ಕೊಲೆಯಲ್ಲಿ ಆತನ ಪಾತ್ರವಿದೆ, ಅಂತಹ ಅಪರಾಧಿ ಜಾಮೀನಿನ ಮೇಲೆ ಹೊರಬಂದರೆ ಅವನು ಸಾಕ್ಷಿಗಳಿಗೆ ಮಾತ್ರವಲ್ಲದೆ ಸಮಾಜಕ್ಕೂ ನಿರಂತರ ಬೆದರಿಕೆಯಾಗುತ್ತಾನೆ ಎಂದು ಆದೇಶದಲ್ಲಿ ಹೇಳಿದ್ದರು. ಈ ಆದೇಶಕ್ಕೆ ಜೈಲಿನಲ್ಲಿದ್ದ ಅತೀಕ್ ಅಹ್ಮದ್ ಕೆರಳಿ ಕೆಂಡವಾಗಿದ್ದನಂತೆ. ಇದ್ಯಾವುದಕ್ಕೂ ಕೇರ್ ಮಾಡದ ಜಸ್ಟಿಸ್ ಸಿಂಗ್ ನಿರಂತರವಾಗಿ ಇಂತಹ ಆದೇಶಗಳನ್ನು ನೀಡುತ್ತಾ ಹೋಗಿದ್ದೇ ಉತ್ತರ ಪ್ರದೇಶದಲ್ಲಿ ಗ್ಯಾಂಗ್ಸ್ಟರ್ಗಳನ್ನು ಬಲಿಹಾಕಲು ಕಾರಣವಾಯಿತು. ಗೆಳೆಯರೇ, 2023 ಏಪ್ರಿಲ್ 15ರಂದು ಗ್ಯಾಂಗ್ಸ್ಟರ್ ಅತೀಕ್ ಅಹ್ಮದ್ನನ್ನು ಆತ ಪೊಲೀಸ್ ಬೆಂಗಾವಲಿನಲ್ಲಿದ್ದಾಗಲೇ ಪಾಯಿಂಟ್ ಬ್ಲ್ಯಾಂಕ್ನಲ್ಲಿ ಶೂಟ್ ಮಾಡಿ ಕೊಲ್ಲಲಾಯಿತು. ಪತ್ರಕರ್ತರ ಸೋಗಿನಲ್ಲಿ ಬಂದಿದ್ದ ದುಷ್ಕರ್ಮಿಗಳು ಅತೀಕ್ ಅಹ್ಮದ್ ಮತ್ತು ಅವನ ಸಹೋದರ ಅಶ್ರಫ್ ಮಾಧ್ಯಮಗಳ ಮುಂದೆ ಮಾತನಾಡುತ್ತಿದ್ದಾಗಲೇ ಗುಂಡು ಹಾರಿಸಿ ಕೊಂದರು. ಅವತ್ತಿಗೆ ಉತ್ತರ ಪ್ರದೇಶದ ಮಾಫಿಯಾ ಗ್ಯಾಂಗ್ನ ಕತ್ತು ಕತ್ತರಿಸಿದಂತಾಗಿತ್ತು. ನೀವು ದುರಂಧರ್ ಸಿನಿಮಾ ನೋಡಿದವರಾಗಿದ್ದರೆ ಅತೀಕ್ ಅಹ್ಮದ್ ಪಾತಕ ಪ್ರಪಂಚದ ಸಿನಿಮೀಯ ದೃಶ್ಯಗಳನ್ನು ಕಣ್ತುಂಬಿಕೊಂಡೇ ಇರುತ್ತೀರಿ. ಅತೀಕ್ ಅಹ್ಮದ್ ಕೊಲೆ ಉತ್ತರ ಪ್ರದೇಶದಲ್ಲಿ ಅಳಿದುಳಿದ ಗ್ಯಾಂಗ್ಸ್ಟರ್ಗಳು ಮೂಲೆ ಸೇರುವಂತೆ ಮಾಡಿತು. ಯೋಗಿ ಆದಿತ್ಯನಾಥ್ ಕಠಿಣ ಕ್ರಮಗಳಿಂದ ಆ ರಾಜ್ಯ ಜಂಗಲ್ ರಾಜ್ ಪೊರೆ ಕಳಚಿಕೊಂಡು ಹೊರಬರಲಾರಂಭಿಸಿತು. ಇತ್ತ ಜಸ್ಟಿಸ್ ಡಿ.ಕೆ. ಸಿಂಗ್ ಅವರನ್ನು ಅದೇ ವರ್ಷ ಜುಲೈನಲ್ಲಿ ಕೇರಳ ಹೈಕೋರ್ಟ್ಗೆ ವರ್ಗಾವಣೆ ಮಾಡಲಾಯಿತು. ಅವರ ಬೀಳ್ಕೊಡುಗೆ ಸಮಾರಂಭ ವಕೀಲರು ಮತ್ತು ಕಾನೂನು ಅಧಿಕಾರಿಗಳಿಂದ ಕಿಕ್ಕಿರಿದಿತ್ತು. ಸಿಂಗ್ ಅವರ ಆದೇಶಗಳು ಉತ್ತರ ಪ್ರದೇಶದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡುವಲ್ಲಿ ಸರ್ಕಾರಕ್ಕೆ ದೊಡ್ಡ ಕೊಡುಗೆ ಎಂದು ಸರ್ಕಾರದ ಪ್ರಮುಖರೇ ಬಣ್ಣಿಸಿದರು. ಕೇರಳ ಹೈಕೋರ್ಟ್ನಲ್ಲಿ 2 ವರ್ಷ ಸೇವೆ ಸಲ್ಲಿಸಿದ ಡಿ.ಕೆ. ಸಿಂಗ್ ಹಲವು ಬೆಂಚ್ ಮಾರ್ಕ್ ತೀರ್ಪು ನೀಡಿದರು. ನಂತರ ಜುಲೈ 2025ರಲ್ಲಿ ಕರ್ನಾಟಕ ಹೈಕೋರ್ಟ್ಗೆ ವರ್ಗಾಯಿಸಲಾಯಿತು. ಇಲ್ಲಿಯೂ ಅನೇಕ ಪ್ರಕರಣಗಳಲ್ಲಿ ಜಸ್ಟಿಸ್ ಡಿ.ಕೆ. ಸಿಂಗ್ ಗಮನಾರ್ಹ ಆದೇಶಗಳನ್ನು ಬರೆದರು. ರಾಜ್ಯವ್ಯಾಪಿ ವಾಹನ ನೋಂದಣಿಗೆ ಅವಕಾಶ ಒದಗಿಸಿದರು. ಶಿವಮೊಗ್ಗ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ವಿದ್ಯಾರ್ಥಿನಿಗೆ ಲೈಂಗಿಕ ಕಿರುಕುಳ ನೀಡಿ ಅಮಾನತುಗೊಂಡಿದ್ದ ಆರೋಪಿ ಪ್ರಾಧ್ಯಾಪಕನನ್ನು ಅಕ್ರಮವಾಗಿ ಮರುನೇಮಕ ಮಾಡಿಕೊಂಡು
ಆತನನ್ನು ರಕ್ಷಿಸಲು ಯತ್ನಿಸಿದ ಹಿರಿಯ IAS ಅಧಿಕಾರಿ ವೈದ್ಯಕೀಯ ಶಿಕ್ಷಣ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಮೊಹಮ್ಮದ್ ಮೊಹಸಿನ್ಗೆ 1 ವಾರ ಕಾಲ ವಿಚಾರಣೆಗೆ ಕರೆದು ಡ್ರಿಲ್ ನಡೆಸಿದ ನ್ಯಾಯಾಧೀಶರು ಅವರ ವಿರುದ್ಧ ಶಿಸ್ತು ಕ್ರಮ ಇಲಾಖಾ ವಿಚಾರಣೆಗೆ ಆದೇಶಿಸಿದ್ದರು. ಈ ಪ್ರಕರಣದಲ್ಲಿ ಇದೇ ಆಗಸ್ಟ್ 8ರಂದು ಜಸ್ಟಿಸ್ DK ಸಿಂಗ್ ಅವರು ನೀಡಿದ ತೀರ್ಪು IAS ಅಧಿಕಾರಿಗಳ ವಲಯದಲ್ಲಿ ತಲ್ಲಣ ಮೂಡಿಸಿತ್ತು. ಬಿಳಿ ಕೋಟಿನ ತೋಳವನ್ನು ರಕ್ಷಿಸಿದ ಮೊಹಮ್ಮದ್ ಮೊಹಸಿನ್ ಮಾನ ಈ ಪ್ರಕರಣದಲ್ಲಿ ಹರಾಜಾಗಿದೆ. ನೈಸ್ ಯೋಜನೆಯಲ್ಲಿ ಯಾವುದೂ ನೈಸ್ ಆಗಿಲ್ಲ. ಇದು ರಾಜ್ಯದ ಅತಿ ದೊಡ್ಡ ಭೂ ಹಗರಣ. ಇದು ಸಾರ್ವಜನಿಕ ಹಿತಾಸಕ್ತಿ ಹೆಸರಿನಲ್ಲಿ ನಡೆಸಿದ ಅಕ್ರಮ. ಪ್ರವರ್ತಕರಿಗೆ ಮಾತ್ರ ಲಾಭ ತಂದು ಕೊಟ್ಟಿರುವ ಯೋಜನೆ. ನೈಸ್ ಸಂಸ್ಥೆ ಆರ್ಥಿಕ ವ್ಯವಹಾರಗಳ ಬಗ್ಗೆ ಫೋರೆನ್ಸಿಕ್ ಆಡಿಟ್ ಹಾಗೂ ಸ್ವತಂತ್ರ ತನಿಖೆ ಆಗಬೇಕು. ಈ ವಿಫಲ ಯೋಜನೆಯನ್ನು ಸರ್ಕಾರ ರದ್ದುಗೊಳಿಸದಿರುವುದು, ಮರುಪರಿಶೀಲಿಸದಿರುವುದು ಏಕೆ ಎಂಬುದೇ ನಮಗೆ ಅರ್ಥವಾಗುತ್ತಿಲ್ಲ ಎಂದು ಕುಟುಕಿರುವ DK ಸಿಂಗ್ ನೇತೃತ್ವದ ಪೀಠ ಮೊಟ್ಟ ಮೊದಲ ಬಾರಿಗೆ ನೈಸ್ ಬಣ್ಣ ಬಯಲು ಮಾಡಿದೆಯಷ್ಟೇ ಅಲ್ಲ, ನೈಸ್ ಯೋಜನೆಗೆ ಸ್ವಾಧೀನ ಮಾಡಿಕೊಳ್ಳಲು ಹೊರಟಿದ್ದ ರೈತರ ಭೂಮಿ ಕಸಿಯುವ ಅಧಿಸೂಚನೆಯನ್ನು ರದ್ದುಪಡಿಸಿದೆ. ಈ ತೀರ್ಪಿನ ನಂತರ ಜಸ್ಟಿಸ್ DK ಸಿಂಗ್ ಅವರ ಹೆಸರು ಕಾನೂನು ವಲಯದಲ್ಲಿ ಧೂಳೆಬ್ಬಿಸಿದೆ. ಆದರೆ ಇದಕ್ಕೂ ಮುನ್ನವೇ ಕೆಲ ಪ್ರಕರಣಗಳಲ್ಲಿ ಜಸ್ಟಿಸ್ DK ಸಿಂಗ್ ತಮ್ಮ ತಾಳಕ್ಕೆ ತಕ್ಕಂತೆ ಕುಣಿಯಲಿಲ್ಲ ಎಂಬ ಕಾರಣಕ್ಕೆ ಪಟ್ಟಭದ್ರ ಹಿತಾಸಕ್ತಿಗಳು ಅವರ ವಿರುದ್ಧ ವಕೀಲರನ್ನು ಎತ್ತಿಕಟ್ಟುವ ಕೆಲಸ ಮಾಡಿದ್ದವು. ಇದಕ್ಕೆ ತಲೆಕೆಡಿಸಿಕೊಳ್ಳದ ಸಿಂಗ್ ಅವರು ತಮ್ಮ ಧ್ಯೇಯ ವಾಕ್ಯದಂತೆ ಭಯ ಮತ್ತು ಒಲವು ಇಲ್ಲದೆ ತೀರ್ಪು ಕೊಡುವುದನ್ನು ಮುಂದುವರಿಸಿದರು. ಖಡಕ್ ಆದೇಶಗಳನ್ನು ನೀಡುತ್ತಾ ಸರ್ಕಾರಕ್ಕೆ ಮತ್ತು ಸರ್ಕಾರದ ಆಯಕಟ್ಟಿನ ಜಾಗದಲ್ಲಿರುವವರಿಗೆ ಬಿಸಿ ಮುಟ್ಟಿಸುತ್ತಿರುವ ನ್ಯಾಯಾಧೀಶರ ದಿಟ್ಟತನಕ್ಕೆ ಮಹಾನಾಯಕರು ಬೆದರಿದ್ದಾರೆ. ದೆಹಲಿಯಲ್ಲಿರುವ ಸಂಬಂಧಿಗಳ ಮೂಲಕ DK ಸಿಂಗ್ ಅವರ ಮೇಲೆ ಒತ್ತಡ ತರಲು ಪ್ರಯತ್ನ ನಡೆಸಿ ವಿಫಲರಾಗಿದ್ದಾರೆ ಎನ್ನುವ ಮಾತುಗಳು ಕಾನೂನು ವಲಯದಲ್ಲಿ ಕೇಳಿಬರುತ್ತಿವೆ. ಅದೆಷ್ಟು ನಿಜವೋ ಗೊತ್ತಿಲ್ಲ. ಆದರೆ ದುರಂಧರ್ ಸಿನಿಮಾದಲ್ಲಿ ತೋರಿಸಿದಂತೆ ಪಾಕಿಸ್ತಾನದ ಉಗ್ರ ಸಂಘಟನೆಗಳ ನಂಟಿದ್ದ ಉತ್ತರ ಪ್ರದೇಶದ ಕುಖ್ಯಾತ ಮಾಫಿಯಾವನ್ನೇ ಮಟ್ಟ ಹಾಕುವ ಆದೇಶಗಳನ್ನು ನೀಡಿದ್ದ ಜಸ್ಟಿಸ್ DK ಸಿಂಗ್ ಯಾರ ಒತ್ತಡಕ್ಕೆ ಮಣಿಯುವುದಿಲ್ಲ ಎಂಬುದು ಖಚಿತ. ಏಕೆಂದರೆ ಈ ನ್ಯಾಯವರಿಯರ ಟ್ರ್ಯಾಕ್ ರೆಕಾರ್ಡೇ ಆ ರೀತಿ ಇದೆ. ಇಂತಹ ನ್ಯಾಯಮೂರ್ತಿಗಳ ಸಂಖ್ಯೆ ಹೆಚ್ಚಲಿ, ನ್ಯಾಯಾಂಗ ವ್ಯವಸ್ಥೆಯ ಮೇಲಿನ ಜನರ ವಿಶ್ವಾಸಕ್ಕೆ ಬಲ ಬರಲಿ ಎಂಬುದು ನಮ್ಮ ಆಶಯ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತೊಂದು ವಿಡಿಯೋದೊಂದಿಗೆ ಬರುತ್ತೇನೆ. ನಮಸ್ಕಾರ. ನಿರಂತರ ವಿಡಿಯೋಗಳಿಗಾಗಿ ನೀತಿ ಮೀಡಿಯಾ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಗಳ ಅಪ್ಡೇಟ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಿಮಗೆ ಇಷ್ಟವಾಗಿರೋ ಈ ವಿಡಿಯೋ ಶೇರ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ.